ಭಾಷೆ ಇಲ್ಲ, ನಮ್ ಹುಡ್ಗಿ ಸಾಕ್ ನನ್ಗೆ. ನಮ್ ಭಾಷೆ ಇಲ್ಲ, ನಮ್ ಹುಡ್ಗಿ ಸಾಕ್ ನನ್ಗೆ. ಅಲ್ಲಾಡುತ್ತಲ್ಲ ಎರಡು ಕಡೆ, ಅಲ್ಲಾಡುತ್ತಲ್ಲ ಎರಡು ಕಡೆ. ಕೇಳಿ ಕೇಳಿ ನೋಡ್ಬಿಟ್ಟು ಕಣ್ತಿರ್ಸ್ಕೊಬಿಡ್ತೀವಿ ನಾವು, ನೋಡ್ಬಿಟ್ಟು ಕಣ್ತಿರ್ಸ್ಕೊಬಿಡ್ತೀವಿ ನಾವು. ಹೊಡಿದ್ರು ನಾವು. ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾಕೆ ತಿನ್ನಲ್ಲ ಅಂದ್ರೆ ತೊಳ್ಕೊಳ್ಳೋ ಕೈ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾಕೆ ತಿನ್ನಲ್ಲ ಅಂದ್ರೆ ತೊಳ್ಕೊಳ್ಳೋ ಕೈ. ಅದು ನಾವ್ ಪಿಕ್ಚರ್ ಅಲ್ಲೆಲ್ಲ ಅದನ್ನೇ ನೋಡಿರೋದು, ನಾವ್ ಪಿಕ್ಚರ್ ಅಲ್ಲೆಲ್ಲ ಅದನ್ನೇ ನೋಡಿರೋದು. ಕೆಂಪುಗೆ ಬಿಸಿಗೆ ಕೆಂಪಗಾಗಲ್ಲ, ಕೆಂಪುಗೆ ಬಿಸಿಗೆ ಕೆಂಪಗಾಗಲ್ಲ. ನಮ್ ಹುಡ್ಗಿ ಕೊನೆವರೆಗೂ ಇದ್ರೆ ಲವ್ ಮ್ಯಾರೇಜ್, ಇರ್ಲಿಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್. ನಮ್ ಹುಡ್ಗಿ ಕೊನೆವರೆಗೂ ಇದ್ರೆ ಲವ್ ಮ್ಯಾರೇಜ್, ಇರ್ಲಿಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್. ಹೆಸರು ಕಿರಣ್. ನನ್ನ ಹೆಸರು ಪ್ರಜ್ವಲ್. ನನ್ನ ಹೆಸರು ತನ್ಮಯ್. ಪ್ರಶಾಂತ್. ಜಪನೀಸ್ ಊಟ ಮಾಡ್ಬೇಕಾದ್ರೆ ಈ ಕೈ ಯಾಕೆ ಯೂಸ್ ಮಾಡಲ್ಲ? ಅವ್ರಿಷ್ಟ ಅದು, ಅವ್ರಿಷ್ಟ ಅದು. ನಾವು ಈ ಕೈ ನಮ್ ದೇವ್ರ ಪದ್ಧತಿ ಇದು, ಈ ಕೈಯಲ್ಲಿ ಮಾಡೋದು. ಇವ್ರು ಯಾಕೆ ಮಾಡಲ್ಲ ಅಂದ್ರೆ ಈ ಕೈಯಲ್ಲಿ ತಿಂತಾರೆ ಅಷ್ಟೇ. ಅವ್ರ ಕೈಯಲ್ಲಿ ತಿಂತಾರ? ಕೈಯಲ್ಲೇ ತಿಂತಾರೆ, ಇನ್ನೇನ್ರಲ್ಲಿ ತಿಂತಾರೆ? ಕೈಯಲ್ಲೇ ತಿನ್ನೋದು ಅವರು. ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾಕೆ ತಿನ್ನಲ್ಲ ಅಂದ್ರೆ ತೊಳ್ಕೊಳ್ಳೋ ಕೈ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾಕೆ ತಿನ್ನಲ್ಲ ಅಂದ್ರೆ ತೊಳ್ಕೊಳ್ಳೋ ಕೈ. ಅವ್ರ ಟಿಶ್ಯೂ ಯೂಸ್ ಮಾಡೋದ, ಅವ್ರ ಟಿಶ್ಯೂ ಯೂಸ್ ಮಾಡೋದ. ಕರೆಕ್ಟ್. ಈ ಕೈ ಯೂಸ್ ಮಾಡಲ್ಲ ಯಾಕೆ? ಈ ಕೈ ಯಾಕೆ ಯೂಸ್ ಮಾಡ್ತಾರ? ಅದ್ ನಿಮ್ ಕೈ, ಅವ್ರ ಕೈ ಅವ್ರು ಯೂಸ್ ಮಾಡ್ತಾರೆ. ಬೈ ಮಾಡುವಾಗ ಬ್ಲಾಕ್ ಇರುತ್ತೆ, ಯೂಸ್ ಮಾಡುವಾಗ ರೆಡ್ ಇರುತ್ತೆ, ಯೂಸ್ ಮಾಡಿದ್ಮೇಲೆ ವೈಟ್ ಇರುತ್ತೆ. ಏನದು? ಏನ ಏನೋ ಕ್ಲೂ ಕೊಡ್ರಿ. ಕ್ಲೂ ಅದು ಮನೇಲಿ ಯೂಸ್ ಮಾಡ್ತಾರೆ. ಮನೇಲಿ ಯೂಸ್ ಮಾಡೋದ? ಏನ್ ಹೇಳಿ ಅಣ್ಣ, ನೀವೇ ಗೊತ್ತಾಯ್ತಲ್ಲ ನಮ್ಗೆ. ಗೊತ್ತಾಗ್ತಾ ಇಲ್ಲ. ಅದು ಹಳೆ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಕಾಲಲ್ಲ. ಓ ಪಾತ್ರೆ. ರೆಡ್ ಇರುತ್ತಾ ಯೂಸ್ ಮಾಡುವಾಗ? ಕೆಂಪುಗೆ ಬಿಸಿಗೆ ಕೆಂಪಗಾಗಲ್ಲ, ಕೆಂಪುಗೆ ಬಿಸಿಗೆ ಕೆಂಪಗಾಗಲ್ಲ. ಚಾರ್ಕೋಲ್. ಚಾರ್ಕೋಲ್ ಏನಕ್ಕೆ ಯೂಸ್ ಮಾಡ್ತಾರೆ ಮನೇಲಿ? ಮನೇಲಿ ಯೂಸ್ ಮಾಡೋದು ಗ್ಯಾಸ್. ಇವಾಗ ಅದಕ್ಕೆ ಹೇಳಿ ಗ್ರೇ ಬೂದಿ. ನೀವು ತಪ್ಪು ಕ್ವಶನ್, ತಪ್ಪು ಆನ್ಸರ್ ಕೇಳಿದ್ರೆ ನಾವೇನ್ ಇಲ್ಲ. ಗ್ರೇ ತರನೇ ವೈಟ್. ಫಸ್ಟ್ ನೈಟ್ ಅಲ್ಲಿ ಹುಡುಗಿ ಹೋಗಿ ಹುಡುಗನಿಗೆ ಏನ್ ಕೊಡುತ್ತೆ? ಹಾಲು. ಹಾಲೇ ತಾನೇ ಕೊಡೋದು. ನಾವ್ ಪಿಕ್ಚರ್ ಅಲ್ಲೆಲ್ಲ ಅದನ್ನೇ ನೋಡಿರೋದು, ನಾವ್ ಪಿಕ್ಚರ್ ಅಲ್ಲೆಲ್ಲ ಅದನ್ನೇ ನೋಡಿರೋದು. ಓಕೆ ಏನ್ರಿ ಮೀಡಿಯಾ? ಓಕೆ. ಹಣ್ಣು. ಹಣ್ಣು. ಕೇಳಿ ಕೇಳಿ. ಎರಡರ ಮಧ್ಯದಲ್ಲಿ ಇರುತ್ತೆ, ಎತ್ತಿದ್ರೆ ಅಲ್ಲಾಡಲ್ಲ. ಎರಡು ಮಧ್ಯದಲ್ಲಿ ಇದ್ರೆ ಎತ್ತದ್ರೆ ಅಲ್ಲಾಡಲ್ವಾ? ನೀವೇನಣ್ಣ ಹಿಂಗ್ ಕ್ವಶನ್ ಕೇಳ್ಬಿಟ್ರೆ ಹೆಂಗಣ್ಣ? ಲಾಜಿಕಲ್ಲಿ ಥಿಂಕ್ ಮಾಡಿ, ವಲ್ಗರ್ಗೆ ಥಿಂಕ್ ಮಾಡ್ಬೇಡ ಅಂತ ಹೇಳ್ತಿದ್ರೆ. ನಾನ್ ಹೇಳೋದೇ ಅದು, ಲಾಜಿಕಲ್ಲಿ ಥಿಂಕ್ ಮಾಡಿ. ಲಾಜಿಕಲ್ಲೇ ಥಿಂಕ್ ಮಾಡ್ತಾ ಇದೀವಿ, ನಮ್ಗೆ ಗೊತ್ತಾಗ್ತಿಲ್ಲ. ನನಗೂ ಗೊತ್ತಾಗ್ತಾ ಇಲ್ಲ. ತಕ್ಕಡಿ ತಕ್ಕಡಿ. ಅಲ್ಲಾಡುತ್ತಲ್ಲ ಎರಡು ಕಡೆ, ಅಲ್ಲಾಡುತ್ತಲ್ಲ ಎರಡು ಕಡೆ. ಕರೆಕ್ಟ್ ಆಗಿ ಎರಡ್ ಕಡೆ ಸೇಮ್ ವೇಟ್ ಹಾಕ್ತಿವಿ ನಾವು. ಸೇಮ್ ವೇಟ್ ಹಾಕಿದ್ರೇನ ಅಲ್ಲಾಡುತ್ತೆ. ಏನೋ ನೋಡಿ, ಅವನೇನೋ ಬೇರೆ ಯೋಚಿಸ್ತಾನ, ಕೇಳಿ ಅವ್ನ ಹತ್ತವನೇ ನೋಡಿ. ಕ್ಲೂ ಕೊಡಿ ಹೇಳ್ತೀವಿ. ಕಾರ್ ಓಡಿಸ್ತೀರಾ? ಗೇರು ಗೇರು ಗೇರು. ನಿಂತ್ಕೊಂಡ್ರೆ ಅಲ್ಲ, ಕಾರ್ ಓಡಿಸ್ತೀವಿ. ಹೇಳಿ. ಕಾರ್ ಓಡಿಸ್ತೀರಾ? ಕಾರಲ್ಲಿದೆ ಆನ್ಸರ್. ಕಾರಲ್ಲಿ ಇದ್ಯಾ? ಅಕ್ಕ ಪಕ್ಕ ನಿಂತ್ಕೊಂಡಿರುತ್ತೆ, ಸೀಟುಗಳು ನಿಂತ್ಕೊಂಡಿರುತ್ತೆ, ಸೆಂಟ್ರಲ್ ಗೇರ್ ನಿಂತ್ಕೊಂಡುತ್ತೆ. ಏನ್ ಗೇರ್? ಗೇರು ಗೇರ್ ಲಿವರ್, ಹ್ಯಾಂಡ್ ಬ್ರೇಕ್. ನೀವು ನಿಮ್ ಫ್ರೆಂಡ್ಸ್ ಎಲ್ಲಾ ಜೊತೆ ನಿಂತ್ಕೊಂಡಿದ್ದೀರಾ, ಒಂದು ಒಳ್ಳೆ ಹುಡುಗಿ ಹಿಂಗ ನಿಮ್ ಮುಂದೆ ಪಾಸ್ ಆಗಿದ್ದೀರಾ, ಅವಾಗ ನೀವ್ ಏನಂತೀರ? ಅವ್ರು ನೋಡ್ಬಿಟ್ಟು ಕಣ್ತಿರ್ಸ್ಕೊಬಿಡ್ತೀವಿ ನಾವು, ನೋಡ್ಬಿಟ್ಟು ಕಣ್ತಿರ್ಸ್ಕೊಬಿಡ್ತೀವಿ ನಾವು. ನಾವು ಯಾಕೆ ನೋಡಲ್ವ ಅವರು? ನಮ್ ಭಾಷೆ ಇಲ್ಲ, ನಮ್ ಹುಡ್ಗಿ ಸಾಕ್ ನನ್ಗೆ. ನಮ್ ಭಾಷೆ ಇಲ್ಲ, ನಮ್ ಹುಡ್ಗಿ ಸಾಕ್ ನನ್ಗೆ.
ನಿಮ್ಗೆ ಆಲ್ರೆಡಿ ಹುಡುಗಿ ಇದಾರೆ, ನಮ್ ಹುಡ್ಗಿ ಇದಾಳೆ. ಇನ್ ಕೇಸ್ ಹುಡುಗಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇವಳು ಚೆನ್ನಾಗೋಳಪ್ಪ ಅಂತೀವಿ ಅಷ್ಟೇ. ಅಷ್ಟೇ. ಹ್ಮ್ ಅವಾಗ ನಿಮ್ ಫ್ರೆಂಡ್ಸ್ ಏನಂತಾರೆ? ನಮ್ ನಾನ್ ಫ್ರೆಂಡ್ಸ್ ನೋಡೋದೇ ಇಲ್ಲಪ್ಪ. ನಾನು ಅವ್ರಿಗೆ ತೋರ್ಸಲ್ಲ. ನನಗ್ ಚೆನ್ನಾಗಿದ್ದಾಳೆ ಅಂದ್ಮೇಲೆ ಅವ್ರು ಇನ್ನೊಬ್ನಿಗೆ ಯಾಕೆ ತೋರ್ಸ್ಲಿ? ನಾನು ತಿರ್ಸಲ್ಲ. ತೋರ್ಸಲ್ಲ. ನಾನ್ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಯಾಕೆ ಹೇಳಲ್ಲ? ಅವ್ರ ಪಾಪ ಅವ್ರ ಮನೇಲಿ ತಪ್ಪು ತಿಳ್ಕೊಳಲ್ಲ, ಏನಂದ? ಹೆಂಗ್ ನೋಡ್ತಾರ ಜನ ಅಂತ. ನಾವು ನಮ್ಮನೆ ಹುಡುಗರಾದ್ರೆ ಹೆಂಗ್ ನೋಡ್ತೀವಿ ಹಂಗೆ ಬೇರೆ ಹುಡುಗಿರ್ನ ನೋಡ್ಬೇಕು. ಓಕೆ, ಸೂಪರ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಏನ್ ಡಿಫ್ರೆನ್ಸ್? ಲವ್ ಮ್ಯಾರೇಜ್ ಅಂದ್ರೆ ಪ್ರೀತಿ ಮಾಡಿ ಮದ್ವೆ ಆಗ್ತಾರೆ. ಅರೇಂಜ್ ಮ್ಯಾರೇಜ್ ಅಂದ್ರೆ ಮನೇಲಿ ಪ್ರೀತಿ ಮಾಡ್ಸ್ಬಿಟ್ಟು ಮದ್ವೆ ಹಾಕ್ಸ್ತಾರೆ ಅಷ್ಟೇ. 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 ಅದ್ರಲ್ಲಿ ವ್ಯತ್ಯಾಸ ಏನು ಇರೋದು? ವ್ಯತ್ಯಾಸ ಏನಿಲ್ಲ. ಇವ್ರಿಗೆ ಮೊದ್ಲಿಂದ ಇಷ್ಟ ಇರುತ್ತೆ, ಅದ್ ಆಮೇಲೆ ಇಷ್ಟ ಆಗುತ್ತೆ. ನೀವು ಲವ್ ಮ್ಯಾರೇಜ್ ಮಾಡ್ಕೊಂತೀರಾ, ಅರೇಂಜ್ ಮ್ಯಾರೇಜ್ ಮಾಡ್ಕೊಂತೀರಾ? ನಮ್ ಹುಡ್ಗಿ ಕೊನೆವರೆಗೂ ಇದ್ರೆ ಲವ್ ಮ್ಯಾರೇಜ್, ಇರ್ಲಿಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್. ನಮ್ ಹುಡ್ಗಿ ಕೊನೆವರೆಗೂ ಇದ್ರೆ ಲವ್ ಮ್ಯಾರೇಜ್, ಇರ್ಲಿಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್. ನೀವ್ ಹೆಂಗಿರ್ತೀರ ಅದ್ರ ಬಿಟ್ಟು ಹೋದ್ರೆ ನಾನೇನ್ ಮಾಡ್ಲಿ? ಅವ್ರು ಬಿಟ್ಟೋಗಲ್ಲ, ನೀವು? ನಾನ್ ಇರ್ತೀನಿ, ನನ್ ಕೊನೆವರೆಗೂ ಇರ್ತೀನಿ. ನಿಮ್ ಲೈಫ್ ಅಲ್ಲಿ ಸಿಕ್ಕಿರ ಬೆಸ್ಟ್ ಗಿಫ್ಟ್ ಏನ? ನಮ್ಮ ಅಪ್ಪ ಅಮ್ಮ. ಓಕೆ. ನಿಮ್ ಫ್ರೆಂಡ್? ನನಗೆ ಎಲ್ಲರೂ ಸಿಕ್ಕಿರೋರೆ ಗಿಫ್ಟ್. ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲರೂ ಗಿಫ್ಟ್. ನಮ್ ತಂದೆ ತಾಯಿ friends. ಎಲ್ಲಾರು VSR ಕನ್ನಡಿಗ ಅವ್ರನ್ನ ಫುಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನೇನ್ ಬೇಕೋ ಎಲ್ಲ ಮಾಡ್ಕೊಳ್ಳಿ.